ಡಿಯರ್ ಫ್ರೆಂಡ್ಸ್, ಕಥೆಗಳ ಮೂಲಕ ಇಂಗ್ಲಿಷ್ ಕಲಿಯೋಣ. ಇವತ್ತಿನ ಈ ಒಂದು ಕಥೆಯ ಹೆಸರು ದಿ ಕ್ರೋ ಆ್ಯಂಡ್ ದಿ ನೆಕ್ಲೆಸ್. ಕಾಗೆ ಮತ್ತು ನೆಕ್ಲೆಸ್. ನೆಕ್ಲೆಸ್ ಅಂದರೆ ಲೇಡೀಸ್ ಹಾಕುವಂತಹ, ಕೊರಳಿಗೆ ಹಾಕುವಂತಹ ಸರ. ದಿ ಕ್ರೋ ಆ್ಯಂಡ್ ದಿ ನೆಕ್ಲೆಸ್. ಈ ಕಥೆಯನ್ನು ನೀವು ಕೇಳುವುದರಿಂದ ನಿಮಗೆ ಈ ಕಥೆಯಲ್ಲಿ ಬರುವಂತಹ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನು ನೀವು ಕನ್ನಡದಲ್ಲಿ ಅದರ ಅರ್ಥವನ್ನು ತಿಳಿದುಕೊಳ್ಳಬಹುದು. ಒನ್ಸ್, ಒಮ್ಮೆ, ಅ ಕ್ರೋ, ಒಂದು ಕಾಗೆ, ಆ್ಯಂಡ್, ಮತ್ತು, ಹಿಸ್ ವೈಫ್, ಅವನ ಮಡದಿ, ಬಿಲ್ಡ್, ಕಟ್ಟಿದರು, ದೇರ್ ನೆಸ್ಟ್, ಅವರ ಗೂಡು, ಅಟಾಪ್. ಅಟಾಪ್ ಅಂದರೆ ಆನ್ ಟಾಪ್ ಆಫ್, ಅದರ ತುದಿಯಲ್ಲಿ. ಯಾವುದರ ತುದಿಯಲ್ಲಿ ಅಂದರೆ ಅ ಹ್ಯೂಜ್, ಒಂದು ದೊಡ್ಡ, ಬ್ಯಾನಿಯನ್ ಟ್ರೀ, ಆಲದ ಮರ. ಬಿಸೈಡ್, ಹತ್ತಿರದಲ್ಲಿ, ಪಕ್ಕದಲ್ಲಿ, ಅ ರಿವರ್, ಒಂದು ನದಿ, ಒಂದು ನದಿಯ ಪಕ್ಕದಲ್ಲಿ. ಬಿಸೈಡ್ ಅಂದರೆ ಪಕ್ಕದಲ್ಲಿ. ಇಲ್ಲಿ ನೀವು ನೋಡಬೇಕು, ಬಿಸೈಡ್ ಮತ್ತು ಬಿಸೈಡ್ಸ್ ಅರ್ಥ ಬೇರೆ ಬೇರೆ ಇದೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ, ಬಿಸೈಡ್ಸ್ ಅಂದರೆ ಹೊರತಾಗಿ, ಅಲ್ಲದೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಬಿಸೈಡ್ ಅ ರಿವರ್, ನದಿಯ ಪಕ್ಕದಲ್ಲಿ. ಬೇರೆ ಎಕ್ಸಾಂಪಲ್ ನೋಡಿ, ಸಿಟ್ ಬಿಸೈಡ್ ಮೀ, ಸಿಟ್ ಬಿಸೈಡ್ ಮೀ, ನನ್ನ ಪಕ್ಕದಲ್ಲಿ ಕೂತ್ಕೋ. ದೇ ವೇರ್ ವೆರಿ ಹ್ಯಾಪಿ ದೇರ್, ಅಲ್ಲಿ ಅವರು ತುಂಬ ಸಂತೋಷದಿಂದಿದ್ದರು. ಬಟ್, ಆದರೆ ಅವರಿಗೆ ಒಂದು ದುಃಖ ಇತ್ತು. ವೆನ್ ದಿ ಫೀಮೇಲ್ ಕ್ರೋ ಲೇಯ್ಡ್ ಹರ್ ಎಗ್ಸ್, ಲೇಯ್ಡ್ ಹರ್ ಎಗ್ಸ್ ಅಂದರೆ ಅವಳ ಮೊಟ್ಟೆಗಳನ್ನು ಇಟ್ಟಾಗ. ದೇ ವೇರ್ ಆನ್ ಅನ್ಪ್ಲೆಸೆಂಟ್ ಶಾಕ್, ಅನ್ಪ್ಲೆಸೆಂಟ್ ಅಹಿತಕರ, ಶಾಕ್ ಆಘಾತ. ಯಾವಾಗಲಾದರೂ ಹೆಣ್ಣು ಕಾಗೆ ಮೊಟ್ಟೆಯನ್ನು ಇಟ್ಟಾಗ ಅಲ್ಲಿ ಅವರಿಗೆ ಒಂದು ಅಹಿತಕರ ಆಘಾತ ಇತ್ತು. ಡಿಯರ್ ಫ್ರೆಂಡ್ಸ್, ಅದೇನು ಆ ಒಂದು ಅಹಿತಕರ ಆಘಾತ ಎಂದು ತಿಳಿಯುವ ಮೊದಲು ಕೆಲವರಿಗಾದರೂ ಈ ಒಂದು ಹೈಪ್ ಮಾಡುವಂತಹ ಆಪ್ಷನ್ ಅನ್ಲಾಕ್ ಆಗಿರುತ್ತೆ. ಅಂಥವರು ಈ ವಿಡಿಯೋಗೆ ಒಂದು ಹೈಪ್ ಮಾಡಿ, ಅಲ್ಲೇ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲೆಫ್ಟ್ ಸೈಡ್ಗೆ ಸ್ಕ್ರಾಲ್ ಮಾಡಿ, ಹೈಪ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಕೆಳಗಡೆ ಹೈಪ್ ಟು 10 ಪಾಯಿಂಟ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಇತರರಿಗೂ ರೆಕಮೆಂಡ್ ಮಾಡಿ. ಅ ಹ್ಯೂಜ್ ಸ್ನೇಕ್, ಒಂದು ದೊಡ್ಡ ಹಾವು. ಹೂ ಲಿವ್ಡ್, ಅದು ವಾಸವಾಗಿತ್ತು. ಇನ್ ಎ ಹೋಲ್, ಒಂದು ರಂಧ್ರದಲ್ಲಿ. ಅಟ್ ದಿ ಬಾಟಮ್, ಬಾಟಮ್ ಅಂದರೆ ಕೆಳಗಡೆ. ಆಫ್ ದ ಟ್ರೀ, ಮರದ. ಆ ಕೆಳಗಡೆ ವಾಸವಾಗಿದ್ದ ಹಾವು. ಕೇಮ್ ಅಪ್, ಮೇಲೆ ಬಂದು. ಆ್ಯಂಡ್, ಮತ್ತು, ಏಟ್, ತಿಂದಿತು. ಆಲ್ ದೇರ್ ಬ್ಯೂಟಿಫುಲ್ ಎಗ್ಸ್, ಎಲ್ಲ ಬ್ಯೂಟಿಫುಲ್ ಎಗ್ಗಳನ್ನು ತಿನ್ನುತ್ತಿತ್ತು. ಇದು ಅವರ ದುಃಖಕ್ಕೆ ಕಾರಣ. ದಿ ಕ್ರೌಸ್ ವ್ಯಾರ್ ಹೆಲ್ಪ್ಲೆಸ್, ಕಾಗೆಗಳು ಹೆಲ್ಪ್ಲೆಸ್ ಆಗಿತ್ತು, ಅಸಹಾಯಕವಾಗಿದ್ದವು. ವಿತ್ ಆ್ಯಂಗರ್ ಆ್ಯಂಡ್ ಪೇನ್, ಕೋಪ ಮತ್ತು ನೋವಿನ ಜೊತೆ ಅವುಗಳು ಅಸಹಾಯಕವಾಗಿತ್ತು. ಕಾಂಟ್ ಕಿಲ್ ದಿಸ್ ವಿಕ್ಡ್ ಸ್ನೇಕ್, ವಿಕ್ಡ್ ಸ್ನೇಕ್, ದುಷ್ಟ ಹಾವು. ಫಾರ್ ಎವರ್, ಎಂದೆಂದಿಗೂ. ನಿಮಗೆ ಈ ದುಷ್ಟ ಹಾವನ್ನು ಕೊಲ್ಲಲು ಎಂದಿಗೂ ಸಾಧ್ಯವಿಲ್ಲ. ಕ್ರೈಡ್ ದಿ ಫೀಮೇಲ್ ಕ್ರೋ ಬಿಟರ್ಲಿ, ಹೀಗೆ ತುಂಬ ದುಃಖದಿಂದ ಅಳುತ್ತಿತ್ತು. ಯು ಹ್ಯಾವ್ ಟು ಫೈಂಡ್, ನೀವು ಕಂಡು ಹುಡುಕಬೇಕು. ಅ ವೇ, ಒಂದು ದಾರಿ. ಟು ಸೇವ್ ದೆಮ್, ಅವುಗಳನ್ನು ಉಳಿಸಲು, ಮೊಟ್ಟೆಗಳನ್ನು ಉಳಿಸಲು. ಫ್ರಮ್ ಹಿಮ್, ಅವನಿಂದ, ಆ ಹಾವಿನಿಂದ. ಶಿ ಸೆಡ್, ಅವಳು ಹೇಳಿದ್ಲು. ಲೆಟ್ ಅಸ್ ಗೋ ಟು ಅವರ್ ಫ್ರೆಂಡ್ ದಿ ಜಕಾಲ್, ಲೆಟ್ ಅಸ್ ಗೋ, ಲೆಟ್ಸ್ ಗೋ, ಬಾ ಹೋಗೋಣ. ಅವರ್ ಫ್ರೆಂಡ್, ನಮ್ಮ ಫ್ರೆಂಡ್, ನಮ್ಮ ಗೆಳೆಯ. ದಿ ಜಾಕಲ್, ಜಾಕಲ್, ನರಿ, ನಮ್ಮ ಫ್ರೆಂಡ್ ನರಿ ಬಳಿಗೆ ಹೋಗೋಣ. ಹಿ ಈಸ್ ವೆರಿ ಕ್ಲೇವರ್, ಅವನು ತುಂಬ ಚತುರ. ಹಿ ವಿಲ್ ಶ್ಯೂರ್ಲಿ, ಅವನು ಖಂಡಿತವಾಗಿಯೂ. ಬಿ ಏಬಲ್ ಟು ಹೆಲ್ಪ್ ಅಸ್, ನಮಗೆ ಸಹಾಯ ಮಾಡಬಲ್ಲ.
ವಿತ್ ಎ ಸೊಲ್ಯೂಷನ್, ಒಂದು ಪರಿಹಾರದಿಂದ. ಅವನು ಖಂಡಿತವಾಗಿಯೂ ಪರಿಹಾರವನ್ನು ಕಂಡುಹಿಡಿಯಲು ನಮಗೆ ಸಹಾಯ ಮಾಡಬಲ್ಲ. ಸೆಡ್ ದಿ ಮೇಲ್ ಕ್ರೋ, ಗಂಡು ಕಾಗೆ ಹೇಳಿತು. ದೆ ಬೋತ್ ಫ್ಲೂ, ಅವೆರಡೂ ಹಾರಿದವು. ಟು ದಿ ಕೇವ್, ಗುಹೆಯ ಬಳಿ. ಇನ್ ದಿ ಫಾರೆಸ್ಟ್, ಕಾಡಿನಲ್ಲಿರುವ. ವೇರ್ ದೇರ್ ಫ್ರೆಂಡ್ ದಿ ಜಾಕಲ್ ಲಿವ್ಡ್, ಎಲ್ಲಿ ಅವರ ಫ್ರೆಂಡ್ ನರಿ ವಾಸವಾಗಿತ್ತೋ ಅಲ್ಲಿಗೆ ಹಾರಿದವು. ದಿ ಜಾಕಲ್ ಸೋ ದೆಮ್ ಕಮಿಂಗ್, ನರಿಯು ಅವರು ಬರುವುದನ್ನು ನೋಡಿತು. ಹೆಲೋ ಮೈ ಫ್ರೆಂಡ್ಸ್, ನನ್ನ ಗೆಳೆಯರೇ. ವೈ ಡು ಯು ಲುಕ್ ಸೋ ಸ್ಯಾಡ್, ಯಾಕೆ ನೀವು ಇಷ್ಟು ದುಃಖಿತರಾಗಿದ್ದೀರಿ. ಆ್ಯಂಡ್ ವರೀಡ್, ಮತ್ತು ಚಿಂತೆಗೀಡಾಗಿದ್ದೀರಿ. ಕ್ಯಾನ್ ಐ ಹೆಲ್ಪ್ ಯು ಇನ್ ಎನಿ ವೇ, ನಾನು ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಲೇ. ಹಿ ಆಸ್ಕ್ಡ್, ಅವನು ಕೇಳಿದನು. ಎವ್ರಿ ಟೈಮ್, ಪ್ರತಿ ಬಾರಿ. ಮೈ ವೈಫ್ ಲೇಸ್ ಎಗ್ಸ್, ನನ್ನ ಮಡದಿ ಮೊಟ್ಟೆಗಳನ್ನು ಇಟ್ಟಾಗ. ಇನ್ ಅವರ್ ನೆಸ್ಟ್, ನಮ್ಮ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟಾಗ. ಅ ವಿಕ್ಡ್ ಸ್ನೇಕ್, ಒಂದು ದುಷ್ಟ ಹಾವು. ಲಿವಿಂಗ್ ಅಟ್ ದಿ ಫೂಟ್ ಆಫ್ ದಿ ಟ್ರೀ, ಲಿವಿಂಗ್ ವಾಸಿಸುತ್ತಿರುವ. ಅಟ್ ದಿ ಫೂಟ್ ಆಫ್ ದಿ ಟ್ರೀ, ಮರದ ಕಾಲ್ಭಾಗದಲ್ಲಿ ಅಂದರೆ ಕೆಳಗಡೆ ವಾಸವಾಗಿರುವ ಒಂದು ದುಷ್ಟ ಹಾವು. ಈಟ್ಸ್ ದಮ್ ಅಪ್, ಅವೆಲ್ಲವನ್ನು ತಿನ್ನುತ್ತದೆ. ಎಕ್ಸ್ಪ್ಲೈನ್ಡ್ ದಿ ಕ್ರೋ, ಕಾಗೆಯು ಎಕ್ಸ್ಪ್ಲೈನ್ ಮಾಡಿತು, ವಿವರಿಸಿತು. ವಿ ವಾಂಟ್ ಟು ಗೆಟ್ ರಿಡ್ ಆಫ್ ಹಿಮ್, ನಾವು ಅವನನ್ನು ತೊಡೆದು ಹಾಕಲು ಬಯಸುತ್ತೇವೆ. ಅವನ ಉಪದ್ರದಿಂದ ಹೊರಗೆ ಬರಲು ಬಯಸುತ್ತೇವೆ. ಆ್ಯಂಡ್, ಮತ್ತು ಸೇವ್ ಅವರ್ ಚಿಲ್ಡ್ರನ್, ಮತ್ತು ನಮ್ಮ ಮಕ್ಕಳನ್ನು ಉಳಿಸಲು ನಾವು ಬಯಸ್ತೇವೆ. ಪ್ಲೀಸ್ ಟೆಲ್ ಅಸ್, ದಯವಿಟ್ಟು ನಮಗೆ ಹೇಳಿ. ವಾಟ್ ವಿ ಕ್ಯಾನ್ ಡೂ, ನಾವು ಏನು ಮಾಡಬಹುದು. ಜಾಕಲ್ ಥಾಟ್ ಫಾರ್ ಸಮ್ ಟೈಮ್, ನರಿಯು ಸ್ವಲ್ಪ ಹೊತ್ತು ಯೋಚಿಸಿತು. ಐ ನೋ, ನನಗೆ ಗೊತ್ತು. ವಾಟ್ ಯು ಶುಡ್ ಡೂ, ನೀವೇನು ಮಾಡಬೇಕು ಅಂತ ನನಗೆ ಗೊತ್ತು. ಸೆಡ್ ದಿ ಜಾಕಲ್, ನರಿ ಹೇಳಿತು. ಆ್ಯಂಡ್, ಮತ್ತು. ಹಿ ಟೋಲ್ಡ್ ದಿ ಪ್ಲಾನ್ ಟು ದಿ ಕ್ರೋಸ್, ಅವನವನ ಪ್ಲಾನನ್ನು, ಯೋಜನೆಯನ್ನು ಕಾಗೆಗೆ ಹೇಳಿತು. ಇಟ್ ವಾಸ್ ಎ ಹ್ಯಾಬಿಟ್ ಆಫ್ ದಿ ಕ್ವೀನ್, ಹ್ಯಾಬಿಟ್ ಅಭ್ಯಾಸ, ಕ್ವೀನ್ ಅಂದರೆ ರಾಣಿ. ರಾಣಿಗೆ ಒಂದು ಅಭ್ಯಾಸ ಇತ್ತು. ಟು ಕಮ್ ವಿತ್ ಹರ್ ಮೇಡ್ಸ್, ಸೇವಕಿ ಜೊತೆ ಬರುತ್ತಿದ್ದಳು. ಫಾರ್ ಎ ಬಾತ್, ಸ್ನಾನಕ್ಕಾಗಿ. ಟು ದಿ ರಿವರ್, ನದಿಗೆ. ರಾಣಿಗೆ ಒಂದು ಅಭ್ಯಾಸ ಇತ್ತು, ತನ್ನ ಸೇವಕಿಯರೊಂದಿಗೆ ನದಿಗೆ ಸ್ನಾನಕ್ಕೆ ಬರುವ ಅಭ್ಯಾಸ. ವೆನ್ ದೇ ಡಿಡ್ ಸೋ, ಹಾಗೆ ಸ್ನಾನಕ್ಕೆ ಬಂದಾಗ, ಸ್ನಾನ ಮಾಡಬೇಕಾದ್ರೆ. ದೇ ರಿಮೂವ್, ಅವರು ಬಿಚ್ಚುತ್ತಿದ್ದರು. ಆಲ್ ದೇರ್ ಕ್ಲೋತ್ಸ್, ಎಲ್ಲ ಬಟ್ಟೆಗಳನ್ನು. ಆ್ಯಂಡ್, ಮತ್ತು ಜುವೆಲ್ಸ್, ಚಿನ್ನಾಭರಣಗಳನ್ನು. ಆ್ಯಂಡ್, ಮತ್ತು ಪ್ಲೇಸ್ಡ್ ದೆಮ್, ಇಡುತ್ತಿದ್ದರು, ಅವುಗಳನ್ನು ಇಡುತ್ತಿದ್ದರು. ಆನ್ ದಿ ರಿವರ್ ಬ್ಯಾಂಕ್, ನದಿ ತೀರದಲ್ಲಿ. ಆನ್ ದಿ ಫಾಲೋವಿಂಗ್ ಡೇ, ಮರುದಿನ. ದಿ ಕ್ವೀನ್, ರಾಣಿ. ಆ್ಯಂಡ್, ಮತ್ತು ಹರ್ ಮೇಡ್ಸ್, ಅವಳ ಸೇವಕಿಯರು. ಆಸ್ ಯೂಶುವಲ್ ಎಂಟರ್ಡ್ ದಿ ರಿವರ್, ಆಸ್ ಯೂಶುವಲ್, ಎಂದಿನಂತೆಯೇ. ಎಂಟರ್ಡ್ ದಿ ರಿವರ್, ನದಿ ತೀರಕ್ಕೆ, ನದಿಗೆ ಬಂದರು. ಯು ನೋ, ನಿಮಗೆ ಗೊತ್ತಾ. ವಾಟ್ ಟು ಡೂ ನೆಕ್ಸ್ಟ್, ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾ. ಆಸ್ಕ್ಡ್ ದಿ ಕ್ರೋ ಟು ಹಿಸ್ ವೈಫ್, ಕಾಗೆಯು ತನ್ನ ಮಡದಿಗೆ ಕೇಳಿತು. ಎಸ್, ಹೌದು. ಶಿ ಆನ್ಸರ್ಡ್, ಹೌದು ನನಗೆ ಗೊತ್ತಿದೆ ಎಂದು ಅವಳು ಉತ್ತರಿಸಿದಳು. ಬೋತ್ ಆಫ್ ದೆಮ್, ಅವೆರಡೂ. ಫ್ಲೂ ಓವರ್ ದಿ, ಮೇಲೆ ಹಾರಿದವು. ಫ್ಲೂ ಓವರ್ ದಿ ಪೈಲ್ ಆಫ್ ಕ್ಲೋತ್ಸ್, ಬಟ್ಟೆಗಳ ರಾಶಿಯ ಮೇಲೆ ಹಾರಾಡಿದವು. ಆ್ಯಂಡ್ ಜ್ಯುವೆಲ್ಸ್, ಬಟ್ಟೆಗಳ ರಾಶಿ ಮತ್ತು ಜ್ಯುವೆಲ್ಲರಿ, ಚಿನ್ನಾಭರಣಗಳ ರಾಶಿಯ ಮೇಲೆ ಹಾರಾಡಿದವು. ದಿ ಫೀಮೇಲ್ ಕ್ರೋ, ಹೆಣ್ಣು ಕಾಗೆ. ಸ್ವಿಫ್ಟ್ಲಿ, ವೇಗವಾಗಿ. ಪಿಕ್ಡ್ ಅಪ್, ಎತ್ತಿಕೊಂಡಿತು. ಅ ಪ್ರೀಶಿಯಸ್ ಪರ್ಲ್, ಪ್ರೀಶಿಯಸ್, ಬೆಲೆ ಬಾಳುವ. ಪರ್ಲ್, ರತ್ನಗಳಿರುವ ನೆಕ್ಲೇಸ್. ಇನ್ ಹರ್ ಬೀಕ್, ಅವಳ ಕೊಕ್ಕಿನಲ್ಲಿ. ಅಟ್ ದಿ ಸೇಮ್ ಟೈಮ್, ಅದೇ ಸಮಯದಲ್ಲಿ. ದಿ ಮೇಲ್ ಕ್ರೋ, ಗಂಡು ಕಾಗೆ. ಬಿಗ್ಯಾನ್ ಟು ಕಾವ್, ಕೂಗಾಡಲು ಶುರು ಮಾಡಿತು.
ಲೌಡ್ಲಿ, ಗಟ್ಟಿಯಾಗಿ, ಟು ಗೇನ್ ದಿ ಅಟೆನ್ಷನ್ ಆಫ್ ದಿ ಕ್ವೀನ್, ರಾಣಿಯ ಗಮನ ಸೆಳೆಯಲು, ಆ್ಯಂಡ್ ಹರ್ ಮೇಡ್ಸ್, ರಾಣಿ ಮತ್ತು ಅವಳ ಸೇವಕಿಯರ ಗಟ್ಟಿಯಾಗಿ ಕೂಗಾಡಲು ಶುರು ಮಾಡಿತು. ಓ ದೋಸ್ ಕ್ರೋಸ್, ಆ ಕಾಗೆಗಳು, ಹ್ಯಾವ್ ಟೇಕನ್, ತೆಗೆಯಿತು, ಮೈ ಪರ್ಲ್ ನೆಕ್ಲೆಸ್, ನನ್ನ ರತ್ನಗಳಿರುವ ನೆಕ್ಲೆಸನ್ನು ಆ ಕಾಗೆಗಳು ತಗೊಳ್ತು. ಕ್ರೈಡ್ ದಿ ಕ್ವೀನ್, ರಾಣಿ ಕೂಗಾಡಿದಳು. ಗಾರ್ಡ್ಸ್, ಕಾವಲುಗಾರರೇ, ಶಿ ಕ್ರೈಡ್, ಅವಳು ಕೂಗಿದಳು. ಗೆಟ್ ದ್ಯಾಟ್ ನೆಕ್ಲೆಸ್ ಬ್ಯಾಕ್, ಆ ನೆಕ್ಲೆಸನ್ನು ಹಿಂಪಡೆದುಕೊಂಡು ಬನ್ನಿ. ಫ್ರಮ್ ದೋಸ್ ಪೆಸ್ಕಿ ಕ್ರಾಸ್, ಆ ಕಿರಿಕಿರಿ ಕಾಗೆಗಳಿಂದ. ಹರ್ ಗಾರ್ಡ್ಸ್, ಅವಳ ಕಾವಲುಗಾರರು, ಚೇಸ್ಡ್, ಬೆನ್ನಟ್ಟಿದರು, ದಿ ಕ್ರಾಸ್, ಕಾಗೆಯನ್ನು, ಶೌಟಿಂಗ್ ಲೌಡ್ಲಿ, ಗಟ್ಟಿಯಾಗಿ ಕೂಗಾಡುತ್ತಾ ಬೆನ್ನಟ್ಟಿದರು. ದಿ ಕ್ರಾಸ್, ಕಾಗೆಗಳು, ಫ್ಲೂ, ಹಾರಿದವು, ಸ್ಟ್ರೈಟ್ ಟು ದಿ ಬ್ಯಾನಿಯನ್ ಟ್ರೀ, ನೇರವಾಗಿ ಆಲದ ಮರದ ಕಡೆಗೆ ಹಾರಿದವು. ವಿತ್ ದಿ ಗಾರ್ಡ್ಸ್ ಕ್ಲೋಸ್ ಬಿಹೈಂಡ್, ಕಾವಲುಗಾರರು ಹಿಂದೆಯೇ ಇದ್ದರು. ಹಿಯರಿಂಗ್ ಆಲ್ ದೋಸ್ ನಾಯ್ಸ್, ಈ ಎಲ್ಲ ಶಬ್ದಗಳನ್ನು ಕೇಳುತ್ತಾ, ದಿ ಸ್ನೇಕ್, ಹಾವು, ಕೇಮ್ ಔಟ್ ಆಫ್ ಹಿಸ್ ಹೋಲ್, ಅದರ ರಂಧ್ರದಿಂದ, ಅದರ ಮಾಳದಿಂದ ಹೊರಗೆ ಬಂದಿತು. ಅಟ್ ದಿ ಫೂಟ್ ಆಫ್ ದಿ ಟ್ರೀ, ಆ ಮರದ ಕೆಳಗಡೆ ಇರುವ ಮಾಳದಿಂದ ಹೊರಗಡೆ ಬಂದಿತು. ಇಮ್ಮಿಡಿಯೇಟ್ಲಿ, ತಕ್ಷಣವೇ, ದಿ ಫೀಮೇಲ್ ಕ್ರೋ, ಹೆಣ್ಣು ಕಾಗೆ, ಡ್ರಾಪ್ಡ್, ಕೈ ಬಿಟ್ಟಿತು, ದಿ ನೆಕ್ಲೆಸನ್ನು ಬಿಟ್ಟಿತು, ರೈಟ್ ವೇರ್ ದಿ ಸ್ನೇಕ್ ವಾಸ್, ಹಾವು ಎಲ್ಲಿತ್ತೋ ಅಲ್ಲಿಗೆ ತನ್ನ ನೆಕ್ಲೆಸನ್ನು ಬಿಟ್ಟಿತು. ಲುಕ್ ಔಟ್, ನೋಡಿ, ದೇರ್ ಇಸ್ ಎ ಹ್ಯೂಜ್ ಸ್ನೇಕ್, ಅಲ್ಲಿ ಒಂದು ದೊಡ್ಡ ಹಾವಿದೆ. ನಿಯರ್ ದಿ ನೆಕ್ಲೆಸ್ನ ಹತ್ರ. ಅಲರ್ಟೆಡ್, ಎಚ್ಚರಿಸಿದ. ಒನ್ ಗಾರ್ಡ್, ಒಬ್ಬ ಕಾವಲುಗಾರ. ಬಿಫೋರ್ ದಿ ಸ್ನೇಕ್ ಕುಡ್ ರಿಯಲೈಸ್ ವಾಟ್ ವಾಸ್ ಹ್ಯಾಪನಿಂಗ್, ಮುಂಚೆ, ದಿ ಸ್ನೇಕ್ ಕುಡ್ ರಿಯಲೈಸ್, ಹಾವು ಅರಿತುಕೊಳ್ಳುವುದಕ್ಕಿಂತ ಮುಂಚೆ, ವಾಟ್ ವಾಸ್ ಹ್ಯಾಪನಿಂಗ್, ಏನಿಲ್ಲಿ ನಡೆಯುತ್ತಿದೆ ಎಂದು ಅರಿತುಕೊಳ್ಳುವುದಕ್ಕಿಂತ ಮುಂಚೆ, ದಿ ಗಾರ್ಡ್ ಅಟ್ಯಾಕ್ಡ್, ದಾಳಿ ಮಾಡಿದರು, ಹಿಮ್, ಅವನ ಮೇಲೆ, ಹಾವಿನ ಮೇಲೆ, ವಿತ್ ಶಾರ್ಪ್ ಸ್ಪಿಯರ್ಸ್, ಚೂಪಾದ ಸ್ಪಿಯರ್ಸ್ ಇಂದ, ಆ್ಯಂಡ್ ಕಿಲ್ಡ್ ಹಿಮ್, ಮತ್ತು ಕೊಂದರು. ದಿ ಗಾರ್ಡ್ಸ್, ಕಾವಲುಗಾರರು, ದೆನ್ ಪಿಕ್ಡ್ ಅಪ್ ದಿ ನೆಕ್ಲೆಸನ್ನು ಹೆಕ್ಕಿದರು, ಆ್ಯಂಡ್ ಟುಕ್ ಇಟ್ ಬ್ಯಾಕ್ ಟು ದರ್ ಕ್ವೀನ್, ಮತ್ತು ಅದನ್ನು ಎತ್ತಿಕೊಂಡು ತಮ್ಮ ರಾಣಿಯ ಬಳಿಗೆ ಕೊಂಡೊಯ್ದರು. ದಿ ಕ್ರಾಸ್ ಥ್ಯಾಂಕ್ಡ್ ದೇರ್ ಫ್ರೆಂಡ್ ದಿ ಜಾಕಲ್, ಕಾಗೆಗಳು ತಮ್ಮ ಫ್ರೆಂಡ್ ಜಾಕಲ್ಗೆ, ನರಿಗೆ ಥ್ಯಾಂಕ್ಸ್ ಹೇಳಿದರು. ಫಾರ್ ಹೆಲ್ಪಿಂಗ್ ದೆಮ್ ಗೆಟ್ ರಿಡ್ ಆಫ್ ದರ್ ಎನಿಮಿ, ತಮ್ಮ ಶತ್ರುವನ್ನು ತೊಡೆದು ಹಾಕುವಲ್ಲಿ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದರು. ದೇ ಲಿವ್ಡ್ ಹ್ಯಾಪಿಲಿ, ಅವರು ತುಂಬ ಸಂತೋಷದಿಂದ ಬಾಳಿದರು. ವಿತ್ ದರ್ ಚಿಲ್ಡ್ರನ್, ಅವರ ಮಕ್ಕಳೊಂದಿಗೆ.